ನಾನಿವತ್ತು ಇನ್ಸ್ಟೆಂಟಾಗಿ ದೋಸೆ ಮಾಡ್ತಾಯಿದ್ದೇನೆ. ಅದಕ್ಕೆ 1 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಕಡಲೆ ಹಿಟ್ಟು, 1 ಬ್ಯಾಡಗಿ ಮೆಣಸು ಮತ್ತು 2 ಬೆಳ್ಳುಳ್ಳಿ, ಸ್ವಲ್ಪ ಮೊಸರು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೋಬೇಕು, ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಬ್ಯಾಟರ್ ರೆಡಿ ಆಗಿದೆ. ಇಷ್ಟು ಹದಕ್ಕೆ ಬರಬೇಕು. ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಜಾಸ್ತಿ ದಪ್ಪನೂ ಬೇಡ. ದೊಡ್ಡದಾಗಿ ಬೇಡ ದೋಸೆ, ಇದಕ್ಕೆ ಮೀಡಿಯಮ್ ಇದ್ದರೆ ಸಾಕು. ಹಾಗಾಗಿ ಮೀಡಿಯಮ್ ಸೈಜಲ್ಲೇ ದೋಸೆನ ಉಳ್ಕೊಂಡಿದ್ದೇನೆ. ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜ್ ಕೂಡ ಮಾಡ್ಕೊಬೋದು. ಇವಾಗ 2 ಕಡೆಗೂ ಬಟರ್ನ ಹಚ್ತಾ ಇದ್ದೇನೆ. ಬೆಣ್ಣೆ ಹಚ್ಚಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ, ದೋಸೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಮಗುಚ್ ಹಾಕಿ ಈ ಕಡೆಗೂ ಬೆಣ್ಣೆನ ಹಚ್ತಾ ಇದ್ದೇನೆ. 2 ಕಡೆ ಕೂಡ ಒಂದೇ ರೀತಿಯಲ್ಲಿ ಬೇಯಬೇಕು. ನೋಡಿ ಇಷ್ಟು ಬೇಯಬೇಕು, ಆವಾಗ ದೋಸೆ ಚೆನ್ನಾಗಾಗುತ್ತೆ. ದೋಸೆ ರೆಡಿಯಾಗಿದೆ. ಇವಾಗ ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೇನೆ. ನೀರು ಬಿಸಿಯಾಗಿದೆ, ಅದಕ್ಕೆ ಕಲ್ಲುಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದು ಕುದಿದ ನಂತರ ಪಾಸ್ತಾನ ಹಾಕ್ತಾಯಿದ್ದೇನೆ. ನನ್ನ ಮಕ್ಕಳಿಗಂತೂ ವೈಟ್ ಸಾಸ್ ಪಾಸ್ತಾ ಅಂದರೆ ತುಂಬಾ ಇಷ್ಟ. ಮನೆಯಲ್ಲಿ ತಿಂದಿಲ್ಲ, ಮನೆಯಲ್ಲೇ ಮಾಡಲಿಲ್ಲ, ನಾನು ಇದು ಫಸ್ಟ್ ಟೈಮ್ ಮಾಡ್ತಾಯಿರೋದು. ಹೊರಗಡೆ ಹೋಟ್ಲಲ್ಲಿ ತಿಂದಿದ್ರು, ಅದು ಅವರಿಗೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಅವರಿಗೆ ವೈಟ್ ಸಾಸ್ ಪಾಸ್ತಾ ಇವಾಗ ಫೇವ್ರೇಟ್ ಆಗಿದೆ. ಹಾಗಾಗಿ ನಾನಿವಾಗ ಮನೆಯಲ್ಲೇ ಮಾಡ್ತಾಯಿದ್ದೇನೆ.
ನಾನಿಲ್ಲಿ ವೈಟ್ ಸಾಸ್ ಮಾಡೋದಕ್ಕೆ ಚಿಕ್ಕ ಪ್ಯಾನ್ ತೊಗೊಂಡಿದ್ದೇನೆ. ಹಾಗೆ ಮೀಡಿಯಮ್ ಸೈಜಿದು ಈರುಳ್ಳಿ ತೊಗೊಂಡು ಅದಕ್ಕೆ 5-6 ಲವಂಗನ ಚುಚ್ಚಿದ್ದೇನೆ. ನಾನಿಲ್ಲಿ ವೈಟ್ ಸಾಸ್ ಮಾಡೋದಕ್ಕೆ ಅರ್ಧ ಲೀಟರ್ ಹಾಲನ್ನು ತೊಗೊಂಡಿದ್ದೇನೆ. ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆ ಲವಂಗ ಮತ್ತು ಈರುಳ್ಳಿ ಸ್ಮೆಲ್ ಹಾಲಲ್ಲಿ ಬೆರಿಬೇಕು. ಹಾಲನ್ನು ನಾನು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಇವಾಗ ಅದೇ ಪ್ಯಾನಿಗೆ ಬಟರನ್ನು ಹಾಕ್ತಾ ಇದ್ದೇನೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಬಟರ್ ಹಾಕಿ ಮತ್ತೆ ಗ್ಯಾಸ್ ಆನ್ ಮಾಡಿ, ಇಲ್ಲಾಂತಂದರೆ ಬಟರ್ ಬರ್ನ್ ಆಗುತ್ತೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಮೆಲ್ಟ್ ಆಗೋ ತನಕ ಕೈ ಆಡಿಸ್ಬೇಕು. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಮೈದಾನ ಹಾಕ್ತಾ ಇದ್ದೇನೆ. ಮೈದಾ ಮತ್ತು ಬಟರ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಬಿಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಹಾಲನ್ನು ಹಾಕ್ತಾ ಇದ್ದೇನೆ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಇದು ಲಿಕ್ವಿಡ್ ಬೇಸಿಂದ ನಮಗೆ ತಿಕ್ ಬೇಸಿಗೆ ಬರಬೇಕು, ಅಲ್ಲಿ ತನಕ ಕೈ ಆಡಿಸ್ತಾ ಇರಬೇಕು. ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕಟ್ ಮಾಡಿದಂಥ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ತೇನೆ. ನಂತರ ನಾನು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಜಾಸ್ತಿ ಬೇಯಬೇಕಂತೇನಿಲ್ಲ, ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕಾಗುತ್ತೆ. ನಾನಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮನ್ನು ಜಾಸ್ತಿ ಬೇಯಿಸೋದಿಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಜಾಸ್ತಿ ಬೇಯಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇವಾಗ ನಾನು ಮಾಡಿದಂಥ ವೈಟ್ ಸಾಸನ್ನು ಹಾಕ್ತಾ ಇದ್ದೇನೆ. ಇಷ್ಟು ತಿಕ್ನೆಸ್ ಬರಬೇಕು, ಇಷ್ಟು ತಿಕ್ಕಾಗಿರಬೇಕು. ಪಾಸ್ತಾ ಜಾಸ್ತಿ ಕ್ರೀಮಿ ಬೇಕಿದ್ರೆ ಹಾಲು ಮತ್ತು ಬಟರನ್ನು ಜಾಸ್ತಿ ಹಾಕ್ಕೊಳ್ಳಿ. ವೈಟ್ ಸಾಸನ್ನು ಜಾಸ್ತಿ ಮಾಡ್ಕೊಳ್ಳಿ, ಆಗ ಜಾಸ್ತಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಕೇವಲ 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಬೇಯಿಸಿಟ್ಟಿರುವ ಪಾಸ್ತಾನ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಪಾಸ್ತಾನ 75% ಕುಕ್ ಮಾಡಿಲ್ಲ, 100% ಕುಕ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ಚೀಸ್ ಹಾಕಿಬಿಟ್ಟು ಚೀಸು ಸ್ವಲ್ಪ ಮೆಲ್ಟ್ ಆದ ನಂತರ ಗ್ಯಾಸನ್ನು ಆಫ್ ಮಾಡ್ತೇನೆ. ನಾನಿಲ್ಲಿ ಒರಿಗ್ಯಾನೋ ಕೂಡ ಹಾಕಿದ್ದೇನೆ. 1/2 ಟೀ ಸ್ಪೂನನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಸೂಪರ್ ಆದಂತಹ ವೈಟ್ ಸಾಸ್ ಪಾಸ್ತಾ ತುಂಬಾ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡಿದ್ವಿ. ತುಂಬಾ ಟೇಸ್ಟ್ ಆಗುತ್ತೆ, ತುಂಬಾ ಬೇಗ ಆಗುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಟೈಮ್ ಕೂಡ ಅಷ್ಟೇ ಏನು ತೊಗೊಳ್ಳೋದಿಲ್ಲ. ಸ್ವಲ್ಪ ಟೈಮಲ್ಲಿ ವೈಟ್ ಸಾಸ್ ಪಾಸ್ತಾ ರೆಡಿ ಆಗುತ್ತೆ. ಸಂಜೆಗೆ ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಬಂದು ಸೂಪರಾಗಿ ಬಂದಿದ್ದು. ನನ್ನ ಇವಾಗ ಮಕ್ಕಳು ಬಂದು ಹೇಳ್ತಾ ಇದ್ದಾರೆ ಪಾಸ್ತಾನೇ ಮಾಡ ಅಂತೇಳಿ. ಬೆಳಿಗ್ಗೆ ಮಾಡಿರೋದು ಈ ದೋಸೆಗೆ ಹಾಕಿದ್ದೆ. ಬೆಳಿಗ್ಗೆ ಕೂಡ ದೋಸೆ ಮಾಡಿದ್ದೆ ನಾನು, ಇನ್ಸ್ಟೆಂಟಾಗಿ ದೋಸೆ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಯಾಕಂತಂದರೆ ಪಾಸ್ತಾ ಮಾಡಲಿಕ್ಕೆ ಹೋದರೆ ಬೇರೆ ದೋಸೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇನ್ಸ್ಟೆಂಟಾಗಿ ಮಾಡಲಿಕ್ಕಿದ್ರೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಇನ್ಸ್ಟೆಂಟಾಗಿ ಮಾಡಿದ್ದೆ. ನಾನು ಈ ದೋಸೆಗೆ ಹಾಕಿದ್ದೆ. ಸಂಜೆಗೆ ನಾನು ನೀರು ದೋಸೆಗೆ ಹಾಕಿದ್ದೇನೆ. ಅದನ್ನೀಗ ಮಾಡಿ ಕೊಡ್ತಾ ಇದ್ದೇನೆ ಮಕ್ಕಳಿಗೆ. ಅದ್ರ ಜೊತೆಗೆ ನಿನ್ನೆ ನಾನು ನೈಟಿಗೆ ಚಿಕನ್ ಆರ್ಡರ್ ಮಾಡಿದ್ದು. ಜನವರಿ 1 ಅಲ್ವಾ, ಹಾಗೆ ಏನಾದರೂ ಸ್ವಲ್ಪ ಸ್ಪೆಷಲ್ ಇರಲಿ ಅಂತೇಳಿ. ಮತ್ತು ಇವತ್ತಿಂದ ಸ್ಕೂಲ್ ಅಲ್ಲ, ಹಾಗಾಗಿ ನಿನ್ನೆ ಸಂಜೆ ಹೋಗಲಿಕ್ಕೆ ನಮಗೆ ಎಲ್ಲೂ ಆಗಲಿಲ್ಲ. ಜನವರಿ 1 ಅಲ್ವಾ, ಸ್ವಲ್ಪ ಏನಾದರೂ ಸ್ಪೆಷಲ್ ಇದೆಯಾ ಅಂತೇಳಿ ನಾವು ಎಲ್ಲೂ ಹೋಗದೆ ಮನೆಯಲ್ಲೇ ಆರ್ಡರ್ ಮಾಡಿ ತಿಂದಿರೋದು. ನಾವು ತರಿಸಿರೋದು ಇಲ್ಲೇ ಫುಡ್ ಕೋರ್ಟ್ ಅಂತೇಳಿ, ಇಲ್ಲೇ ಪೊಂಪೈನಲ್ಲಿದೆ, ಅಲ್ಲಿಂದ ತರಿಸಿರೋದು. ಫೋನ್ ಮಾಡಿದ್ರೆ ತಂದು ಕೊಡ್ತಾರೆ.
ಚೆನ್ನಾಗಿತ್ತು ಆಯಿತಾ. ಮಕ್ಕಳಿಗೆ ಹೇಳಿ ಮಾಡಿಸಿದಂಥದ್ದು. ಖಾರ ಏನಿಲ್ಲ, ನನ್ನ ಮಗನಿಗೆ ಖಾರ ಇರಬಾರ್ದು, ಖಾರ ಇದ್ದ ತಕ್ಷಣ ಜಾಸ್ತಿ ನೀರು ಕುಡಿತಾರೆ, ಆಗ ತಿನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಖಾರ ತರಿಸಲಿಲ್ಲ, ಚೆನ್ನಾಗಿತ್ತು. ಅದೇ ಗ್ರೇವಿನ ಜಾಸ್ತಿ ಉದ್ದಿತ್ತು ಆ ಗ್ರೇವಿ, ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅವನಿಗೆ ತುಂಬ ಇಷ್ಟ. ಹಾಗಾಗಿ ಇವಾಗ ದೋಸೆ ಮಾಡಿ ಕೂಡ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿ ಸುಟ್ಟಾಗುತ್ತೆ. ಇವಾಗ ಜೋರು ಹಸಿವಾಗ್ತದೆ ಹೇಳ್ತಿದ್ದಾರೆ. ನಾನು ಶುರು ಮಾಡ್ತೇನೆ. ನಾನಿದು ನೀರು ದೋಸೆ ಮಾಡ್ತಾ ಇರೋದು ಮೊನ್ನೆ ಭಾರತ್ ರೈಸ್ ಆಗಿದ್ವಲ್ಲ ಅದರಿಂದ ಮಾಡ್ತಾ ಇರೋದು. ನಾನು ಈ ಕಾವಲಿನ ಮೊದಲು ಉದ್ದಿನ ದೋಸೆಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೆ. ಇವಾಗ ನೀರು ದೋಸೆಗೆ ಕೂಡ ಮಾಡ್ತಾ ಇದ್ದೇನೆ. ಇದು ನಂದು ಹಳೆಯದು, ಹೊಸದು ಬಂದಂತ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಇದರಲ್ಲಿ ನೀರು ದೋಸೆ ಹೇಳುವುದೇ ಇಲ್ಲ. ನಾನು ನಮ್ಮದು ಗುರ್ತದವರಿದ್ದಾರೆ, ಅವ್ರು ಹೇಳಿದರು ನೀರು ದೋಸೆಯನ್ನು ಅವ್ರದ್ದು ಕಾವಲಿ ಈ ಥರ ಇತ್ತಂತೆ, ನೀರು ದೋಸೆ ಹೇಳ್ತಾನೆ ಇರಲಿಲ್ಲ ಅಂತೆ. ಹಾಗಾಗಿ ಅವರು ಒಂದು ಹೋಟ್ಲಿದೆ, ಆ ಹೋಟ್ಲಿನವರು ಇದಕ್ಕೆ ಚೆನ್ನಾಗಿ ಏನೆಲ್ಲ ಗ್ರೀಸೆಲ್ಲ ಮಾಡಿಬಿಟ್ಟು ಕೊಡ್ತಾರೆ. ಹಾಗೆ ನಾನು ಕೂಡ ಕೊಟ್ಟಿದ್ದೆ. ಅದರ ನಂತರ ಆ ದಿನದಿಂದ ನೀರು ದೋಸೆ ಚೆನ್ನಾಗಿ ಹೇಳುತ್ತೆ ಆಯಿತಾ. ಅವ್ರು ಮಾಡಿರೋರು ಈ ವಿಡಿಯೋನ ನೋಡ್ತಾರೆ. ಸೊ ತುಂಬ ನನಗೆ ತುಂಬ 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 ಥ್ಯಾಂಕ್ಸ್ ಅವರಿಗೆ. ತುಂಬ ಚೆನ್ನಾಗಿ ಹೇಳುತ್ತೆ. ನನಗೆ ಆಸೆ ಆಗ್ತಿತ್ತು ಬೇರೆಯವರು ಕಾವಲಿಯಲ್ಲಿ ಚೆನ್ನಾಗಿ ನೀರು ದೋಸೆ ಎಲ್ಲ ಹೇಳ್ತಾ ಇತ್ತು, ಅದನ್ನು ನೋಡಿ ನನಗೆ ಖುಷಿ ಆಗ್ತಿತ್ತು. ನನ್ನ ಕಾವಲಿ ಯಾಕೆ ಹೀಗೆ ಹೇಳುವುದಿಲ್ಲಲ್ಲ ನೀರು ದೋಸೆ ಅಂತೇಳಿ. ಅವರು ತಂದ ಆ ದಿವಸವೇ ಹೇಳಿದ್ದಾರೆ, ನಾನು ಮಾಡಿ ನೋಡಿದ್ದೇನೆ ಚೆನ್ನಾಗಿ ಹೇಳುತ್ತೆ ಅಂತೇಳಿ. ಸೊ ಮತ್ತು ನಾನು 2 ದಿನ ಆದ ನಂತರ ಹಾಕಿ ನೋಡಿದ್ದೀನಿ, ನೀರು ದೋಸೆ ಚೆನ್ನಾಗಿ ಎದ್ದಿದೆ. ನನಗೆ ತುಂಬ ಖುಷಿಯಾಯಿತು. ಅದೇ ಲಾಸ್ಟ್ ಟೈಮ್ ಮಾಡಿದ್ದಲ್ಲ ನೀರು ದೋಸೆ, ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಅದು ಭಾರತ್ ರೈಸಲ್ಲಿ ಮಾಡಿರೋದು. ಇವಾಗ ಕೂಡ ನಾನು ಭಾರತ್ ರೈಸಲ್ಲೇ ನೀರು ದೋಸೆ ಮಾಡ್ತಿದ್ದೇನೆ. ಚೆನ್ನಾಗಿ ಹೇಳುತ್ತೆ. ನನಗೆ ಗೊತ್ತಿರಲಿಲ್ಲ ಹೋಟ್ಲಿನವ್ರು ಈ ಥರ ನಮಗೆ ಹೆಲ್ಪ್ ಮಾಡಿ ಕೊಡ್ತಾರೆ ಅಂತೇಳಿ. ನಮಗೆ ಇಷ್ಟ ಬಂದಷ್ಟು ದುಡ್ಡು ಕೊಡ್ಬೋದು, ಎಷ್ಟು ಸಹ ಆಗುತ್ತೆ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು. ಹಾಗಾಗಿ ನಾನು 100 ರೂಪೀಸ್ ಕೊಟ್ಟಿದ್ದೇನೆ. ತುಂಬ ಸಮಯದಿಂದ ಇದೊಂದು ಕಾವಲಿ ಸರಿಯಾಗಬೇಕು ಅಂತ ಅಂದ್ಕೊಳ್ತಿದ್ದೆ. ಯೂಟ್ಯೂಬಲ್ಲಿ ನೋಡಿ ಅದನ್ನು ಟ್ರೈ ಮಾಡ್ತಿದ್ದೆ. ಮ್ಯಾಂಗ್ಳೂರ್ ರೆಸಿಪೀಸ್ನವರು ಈ ಥರ ಕಾವಲಿಯನ್ನು ಯಾವ ರೀತಿ ಪಳಗಿಸೋದು ಅಂತ ಹೇಳಿಕೊಟ್ಟಿದ್ರು. ಅದೇ ರೀತಿ ಮಾಡಿದೆ. ಆದರೆ ಒಂದೇ ಸಲ ಎದ್ದಿತ್ತು, ನೆಕ್ಸ್ಟಿಂದ ಏಳಲಿಲ್ಲ. ಒಂದು ಸಲ ಹಾಕಿದರೆ ಎದ್ದಿತ್ತು, ನೆಕ್ಸ್ಟ್ ಇನ್ನೊಂದು ಸಲ ಹಾಕಿದರೆ ಏಳಲೇ ಇಲ್ಲ. ಹಾಗಾಗಿ ಇದು ಪರ್ಮನೆಂಟ್ ಸೊಲ್ಯೂಷನ್. ಇದರಲ್ಲಿ ತುಂಬ ದೋಸೆ ಮಾಡಿದೆ ನಮ್ಮ ಮನೆ. ಇವಾಗ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. എനിക്കേനില്ല ಇದನ್ನ ಶಾಡು ಬರೋದು ರಾಮಂತ
ಕಲರ್ ಬಿಸ್ಕಿಟ್ 50-50 ಪಾಲು 150. ಬೊಕ್ಕ ಅದರ ಸ್ನ್ಯಾಕ್ಸ್ ಇದ್ದಿಲ್ಲ ಪಾಡು ಅವತ್ತು ಅವೇ ಗೋಲ್ಡವ ಮೆತ್ತಿರುಂಡದ ಇನ್ನು ಮನಸ್ಸು ಬರಲಿಲ್ಲ. ಇವತ್ತು ನನ್ನ ಜೊತೆಗೆ ನನ್ನ ಮಗಳು ಬಂದಿದ್ದಾಳೆ. ಮಕ್ಕಳಿಗೆ ತಿಂಡಿ ಎಲ್ಲ ಕೊಟ್ಬಿಟ್ಟು 6 ಗಂಟೆ ನಂತರ ನಾನು ಇವಾಗ ಶಾಪಿಂಗ್ಗೆ ಬರೋದು. ನಾಳೆಗೆ ಬೇಕಾದದ್ದು ಏನಾದರೂ ಇದ್ದರೆ ಕೊಂಡೋಗ್ಲಿಕ್ಕೆ ಅಂತ ಬರ್ತೇನೆ. ರೆಸಿಪೀಸಿಗೆ ಕೂಡ ಹಾಗೆ ನಾನು ಡೈರಿಯಲ್ಲಿ ಬರೆದಿರ್ತೇನೆ ಈ ದಿವಸ ಈ ರೆಸಿಪಿ ಅಂತೇಳಿ. ಹಾಗಾಗಿ ಮುಂಚಿನ ದಿನ ನಾನು ಬೇಕಾದ ಎಲ್ಲ ಸಾಮಾನುಗಳನ್ನ ಕೊಂಡೋಗ್ತೇನೆ. ನಾನು ರೆಸಿಪಿನ ಬೆಳಿಗ್ಗೆ ಮಾಡಿ ಮುಗಿಸ್ತೇನೆ. ಏನಾದರೂ ಸ್ಪೆಷಲ್ ಅಡುಗೆ ಮಾಡಬೇಕಿದ್ರೆ ಸ್ಯಾಟರ್ಡೆ ಅಥವಾ ಸಂಡೇ ಇಟ್ಕೋತೇನೆ. ಬೇರೆ ಯಾವ ದಿವಸ ಕೂಡ ಸ್ಪೆಷಲ್ ಅಂತ ಮಾಡೋದಿಲ್ಲ. ಅದೇನಾದರೂ ರಜಾ ಆ ಥರ ಏನಾದರೂ ಬಂದರೆ ಮಾತ್ರ ಸ್ಪೆಷಲ್ ಅಡುಗೆ ಮಾಡ್ತೇನೆ. ಇಲ್ಲಾಂತಂದರೆ ಬೆಳಿಗ್ಗೆ ಆಗುವಂತಹ ರೆಸಿಪೀಸ್ ಮಾತ್ರ ನಾನು ಬೆಳಿಗ್ಗೆ ಶೂಟ್ ಮಾಡ್ತೇನೆ. ಹಾಗಾದರೆ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.